ನಮಸ್ಕಾರ ವೀಕ್ಷಕರೇ. ಯಾವ ಸಾರು ಅಂತೀರೇನ್ರಿ ಇದನ್ನು ನೋಡ್ರಿ, ಮಸ್ತಾಗಿರುವಂಥ ಭಾಳ ಔಷಧಿ ಗುಣ ಇರುವಂಥ ಆಮ್ಸೋಲ್ ಸಾರು ಮಾಡ್ಲಿಕತ್ತೀವಿ ನೋಡ್ರಿ. ಆಮ್ಸೋಲ್ ಅಂದರೆ ಎಲ್ಲರಿಗೂ ಗೊತ್ತಿರಬೇಕಲ್ರಿ. ಇದನ್ನು ನೋಡ್ರಿ ಆಮ್ಸೋಲ್. ಈ ಆಮ್ಸೋಲ್ ಸಾರು ಅಗದಿ ಮಸ್ತಾಗಿ ಅಗದಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ಒಂಚೂರು ನೀರೊಳಗೆ ಒಂದು ಸಣ್ಣ ಬಟ್ಲದಷ್ಟು ಆಮ್ಸೋಲ್ ನೆನಿಲಿಕ್ಕೆ ಇಡಬೇಕು. ಬಿಸಿನೀರಾಗಿಟ್ರೆ ಲಘು ನೆನೀತಾವ, ತಣ್ಣೀರಾಗಿಟ್ರೆ ಒಂಚೂರು ಟೈಮ್ ತಗೋತದ. ಇವು ಒಂದು 10-15 ಆಮ್ಸೋಲ್ ಅವ ನೋಡ್ರಿ. ಇವನ್ನಷ್ಟು ಹಿಂಗೆ ಹಿಂಡಿ ತಕ್ಕೋಬೇಕೆಲ್ಲ. ಹಿಂಡಿ ತಕ್ಕೊಂಡು ಅಷ್ಟು ರಸ ಬಿಟ್ಟಿಂದ ಹಿಂಗೆ ಹಿಂಡಿ ತಕ್ಕೋಬೇಕು. ತಕ್ಕೊಂಡು ಒಂದು ಪಾತ್ರೆ ಒಳಗೆ ಅದನ್ನು ಕಾಯಲಿಕ್ಕೆ ಇಡಬೇಕು. ನಾವು ಯಾವ್ದು ಸಾರು ಮಾಡ್ತೀವಲ್ಲ ಒಂದು ಬೊಗೋಣಿ ಇಟ್ಟು ಗ್ಯಾಸ್ ಮೇಲೆ ಆ ಆಮ್ಸೋಲ್ ನೀರು ಕುದಿಲಿಕ್ಕೆ ಇಡಬೇಕು. ಈಗ ಇದಕ್ಕೆ ಒಂಚೂರು ಉಪ್ಪು, ಆಮೇಲೆ ಖಾರ ಪುಡಿ, ಆಮೇಲೆ ರಸಮ್ ಪೌಡ್ರ್ ಅಥವಾ ಸಾಂಬಾರು ಪೌಡ್ರ್ ಯಾವುದಾದ್ರೂ ಒಂದು ಸ್ವಲ್ಪ, ಆಮೇಲೆ ಬೆಲ್ಲ ಒಂದು 2-3 ಸ್ಪೂನ್ ಹಾಕ್ಬೇಕ್ರಿ. ಅಂದ್ರೆ ಹುಳಿ ಇರ್ತದೆ ಅದು ಭಾಳ. ಅದಕ್ಕೆ ನೀವು ಆಮ್ಸೋಲ್ ತೊಗೊಂಡಿದ್ರ ಮೇಲೆ ನೋಡಿಕೊಂಡು ನೀವು ಬೆಲ್ಲ ಹಾಕ್ಕೋರಿ. ಆಮೇಲೆ ಇದಿಷ್ಟು ಹಾಕಿ ಒಂದು ಕುದಿಸ್ಬೇಕ್ರಿ. ಎಲ್ಲ ಕುದಿಸಿ ಇದು ಕೊಬ್ಬರಿ ಇರ್ತದಲ್ರಿ, ಹಸಿ ಕೊಬ್ಬರಿ ರುಬ್ಕೊಂಡಿನಿ ನೋಡ್ರಿ. ಇದು ಹಾಕೋದ್ರಿಂದ ನಮ್ಮ ಸಾರಿಂದ ಟೇಸ್ಟು ಮಸ್ತ್ ಆಗ್ತದೆ. ಆಮೇಲೆ ಅದು ಒಂದು ಸ್ವಲ್ಪ ಥಿಕ್ನೆಸ್ ಬರ್ತದೆ ಸಾರಿಗೆ. ಇದು ಆಮ್ಸೋಲ್ ಸಾರು ಮಾಡ್ರಿ ನೀವು. ಈ ಮಳೆಗಾಲಕ್ಕಂತೂ ಭಾರಿ ಅಂದ್ರೆ ಭಾರಿ ಔಷಧಿ ಗುಣ ಏನಂದ್ರೆ ಇದು ಪಿತ್ತ ಆಗೋದಿಲ್ಲ ನೋಡ್ರಿ. ಯಾರಿಗೆ ಪಿತ್ತ ಆಗಿರ್ತದಲ್ರಿ, ಅಸಿಡಿಟಿ ಅಂತೀವಲ್ಲ ನಾವು, ಅವ್ರಿಗಂತೂ ಭಾಳ ಅಂದ್ರೆ ಭಾಳ ಒಳ್ಳೇದಿದೆ. ಆಮೇಲೆ ದಿನ ಬ್ಯಾಳಿ ಸಾರು ತಿಂದು ಬೇಸರಾದಾಗ ಹಿಂಗೆ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ತಿಳಿ ಸಾರು ಮಾಡ್ಕೊಂಡ್ರೆ ಭಾರಿ ಮಸ್ತ್ ಅನ್ನಿಸ್ತದೆ. ಈ ಆಮ್ಸೋಲ್ ಸಾರು ಒಂಥರ ಡಿಫ್ರೆಂಟ್ ಟೇಸ್ಟು ಕೊಡ್ತದೆ. ಆಮೇಲೆ ಬಾಯಿಗೆ ರುಚಿ ಕೊಡ್ತದೆ. ಈಗ ಜ್ವರ ಎಲ್ಲ ಬಂದಾಗ ಮಾಡ್ಕೊಂಡು ತಿನ್ಲಿಕ್ಕೂ ಮಸ್ತ್ ಅನ್ನಿಸ್ತದ್ರಿ. ಹುಳಿ ಸಿಹಿಯಿಂದ ಕೂಡಿರ್ತದಲ್ಲ, ಮಸ್ತ್ ಅನ್ನಿಸ್ತದೆ. ಈಗ ಇದು ಒಂದು ಸತಿ ಕುದಿ ಆದಮೇಲೆ ಇದಕ್ಕೇನು ಮಾಡ್ಬೇಕ್ರಿ, ಒಂದು ಒಗ್ಗರಣೆ ಕೊಡ್ಬೇಕು. ಒಂಚೂರು ತುಪ್ಪದ ಒಗ್ಗರಣೆ ಕೊಟ್ರೆ ಚಲೋ ಅನ್ನಿಸ್ತದೆ. ಇದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಅರಿಶಿನ ಪುಡಿ ಇದಿಷ್ಟು ಹಾಕೋದು. ಹಾಕಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ರಿ. ಅದಕ್ಕೆ ಕರ್ಬೇವು ಹಾಕಿ ಮಸ್ತ್ ಒಗ್ಗರಣೆ ಕೊಟ್ಬಿಡ್ರಿ. ಆಮ್ಸೋಲ್ ಸಾರು ರೆಡಿ ಆಯ್ತು ನೋಡ್ರಿ. ಮತ್ತು ಇದು ಭಾಳ ಕ್ವಿಕ್ ಆಗಿಯೂ ಆಗ್ತದೆ. ಆಮ್ಸೋಲ್ ನಿಮಗೆ ನೆನಿಲಿಕ್ಕೆ ಟೈಮ್ ತಗೋತದೆ ಅನ್ನಿಸ್ಬೋದು, ಆದರೆ ಬಿಸಿನೀರಾಗ ಹಾಕಿಬಿಟ್ರೆ ಲಘು ನೆಂದು ಬಿಡ್ತಾವ್ರಿ ಅವು. ಡೈರೆಕ್ಟ್ ಆಮ್ಸೋಲ್ ಹಾಕಿನೂ ಮಾಡ್ಬೋದು. ಬಟ್ ಹಿಂಗೆ ಮಾಡಿದರೆ ಏನೋ ಒಂಥರ ಆಮ್ಸೋಲೆಲ್ಲ ಹಿಂಗೆ ಸಿಗೋದಿಲ್ಲಲ್ಲ, ಅದಕ್ಕೆ ಹಿಂಗೆ ಅದ್ರ ರಸ ತಕ್ಕೊಂಡು ಮಾಡೋದು ಭಾಳ ಚಲೋ ಅನ್ನಿಸ್ತದೆ. ಇದು ಫುಲ್ ಮಸ್ತ್ ಕುದಿಬೇಕು ನೋಡ್ರಿ. ಖರೆ ಹೇಳ್ತೀನಿ, ನೀವು ಒಂದು ಸತಿ ಮಾಡಿರಿ ಇದನ್ನು. ತಿಳಿ ಸಾರು ಕುಡಿಯೋ ಸಾರನ್ನು ಮಾಡ್ಬೋದು ಇದು. ಈಗ ಕೆಲವೊಂದು ಕಡೆ ಕುಡಿಯೋ ಸಾರು ಅಂತಲೂ ಮಾಡ್ತಾರಲ್ರಿ, ಹಂಗೆ ಕುಡಿಯೋ ಸಾರಾಗಿನೂ ನಾವು ಮಾಡ್ಬೋದು. ಅನ್ನಕ್ಕೂ ಭಾಳ ರುಚಿ ಅನ್ನಿಸ್ತದೆ. ಅಂದರೆ ಇವೆಲ್ಲ ನೋಡ್ರಿ ನಮ್ಮ ಹಿರಿಯರು ಮಾಡಿದ್ದು ಎಲ್ಲ ಒಂದು ಔಷಧಿ ಗುಣ ಇದ್ದದ್ದು ಅವ ನೋಡ್ರಿ ಇವು. ಆಮ್ಸೋಲ್ ಸಾರು ಎಲ್ಲ ಕಡೆ ಸಿಗ್ತದೆ. ಈಗ ಎಲ್ಲ ಅಂಗಡಿ ಒಳಗೂ ಸಿಗ್ತಿರ್ತದೆ. ಒಂದು ಸತಿ ನೀವು ಇದು ಮಾಡಿ ನೋಡಿ ಟೇಸ್ಟ್ ಹೆಂಗಾತಂತ ನಮಗೆ ಹೇಳ್ರಿ. ನೋಡ್ರಿ ಎಷ್ಟು ಚಂದ ಕಲರ್ ಬಂದದ. ಕೊಬ್ಬರಿ ಹಾಕ್ರಿ ನೀವು. ಕೊಬ್ಬರಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಕೊಬ್ಬರಿ ರುಬ್ಬಿ ಹಾಕಿದ್ರೆ. ಇಲ್ಲ ಬೇಡ ನಮಗೆ ಕೊಬ್ಬರಿ ಸೇರೋದಿಲ್ಲ ಅನ್ನೋರು ಹಂಗೆ ತಿಳಿ ಸಾರು ಹಂಗೆ ಮಾಡಿದ್ನಲ್ರಿ ನಾ. ಕೊಬ್ಬರಿ ಒಂದು ಸ್ಕಿಪ್ ಮಾಡಿ ಬರೀ ಒಂದು ಒಗ್ಗರಣೆ ಕೊಟ್ಟರು ಬರ್ತದೆ. ಆದರೆ ಹಿಂಗೆ ಕೊಬ್ಬರಿ ರುಬ್ಬಿ ಹಾಕಿ ಮಾಡಿದ್ದು ಇನ್ನೂ ಟೇಸ್ಟ್ ಅನ್ನಿಸ್ತದೆ. ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಏನು ಮಸ್ತ್ ಆಗ್ತದ್ರಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.